ಈಗೊಂದು ಬ್ರೇಕಿಂಗ್ ನ್ಯೂಸ್ ಇದೆ. ಬೆಂಗಳೂರಲ್ಲಿ ಮೆಟ್ರೋ ಟ್ರೈನ್ ಅವಾಂತರ ಆಗಿತ್ತು. 4 ಗಂಟೆ ಕಾಲ ಕೆಟ್ಟು ನಿಂತಿತ್ತು ಟ್ರೈನ್. ಬೆಂಗಳೂರಿನ ಮೆಟ್ರೋ ಸಂಚಾರದಲ್ಲಿ ವ್ಯತ್ಯಯ ಉಂಟಾಗಿತ್ತು. ಮೆಟ್ರೋ ಟ್ರೈನ್ ಅವಾಂತರದಿಂದಾಗಿ 4 ಗಂಟೆಗಳ ಕಾಲ ಟ್ರೈನ್ ಕೆಟ್ಟು ನಿಲ್ಲಬೇಕಾಗಿತ್ತು. ಲಾರಿಯಲ್ಲಿ ಜನ ಹೋಗಿದ್ದಾರೆ. ಈ ಕಾರಣದಿಂದ ಕಬ್ಬನ್ ಪಾರ್ಕ್ ಮೆಟ್ರೋ ನಿಲ್ದಾಣದಲ್ಲಿ ಘಟನೆ ನಡೆದಿರುವುದು. ಮೆಟ್ರೋ ಕೆಟ್ಟು ಹೋಗಿದ್ದಕ್ಕೆ ಪ್ರಯಾಣಿಕರು ಆಕ್ರೋಶವನ್ನ ವ್ಯಕ್ತಪಡಿಸುತ್ತಿದ್ದಾರೆ. ಮುಂಜಾನೆ ಟ್ರೈನ್ನ ತಾಂತ್ರಿಕ ದೋಷವನ್ನ ಪರಿಹಾರ ಮಾಡಲಾಗಿದೆ. ಬೆಳಗ್ಗೆ 5 ಗಂಟೆಯಿಂದ ಮೆಟ್ರೋ ಸಂಚಾರ ಪುನರ್ ಆರಂಭ ಆಗಿದೆ. ಬೆಂಗಳೂರಲ್ಲಿ ಕಬ್ಬನ್ ಪಾರ್ಕ್ ಮೆಟ್ರೋ ಟ್ರೈನ್ನಲ್ಲಿ ಅವಾಂತರ ಆಗಿತ್ತು. ರೈಲು ಕೆಟ್ಟು ನಿಂತಿತ್ತು. 4 ಗಂಟೆಗಳ ಕಾಲ ಪ್ರಯಾಣಿಕರು ಕಾದ್ರು. ಕೊನೆಗೆ ಯಾವುದೂ ವ್ಯವಸ್ಥೆ ಮಾಡದ ಕಾರಣ ಲಾರಿಯಲ್ಲಿ ಹತ್ಕೊಂಡು ಹೋಗಿದ್ದಾರೆ. ಈ ದೃಶ್ಯ ನ್ಯೂಸ್ 18ಗೆ ಲಭ್ಯ ಆಗಿದೆ. ದೃಶ್ಯದಲ್ಲಿ ನೋಡ್ತಾ ಇರಬಹುದು, ಲಾರಿಯಲ್ಲಿ ಪ್ರಯಾಣಿಕರು ಹತ್ಕೊಂಡು ಹೋಗ್ತಾ ಇರುವಂತಹ ದೃಶ್ಯ ಸಿಕ್ಕಿದೆ. ಕಬ್ಬನ್ ಪಾರ್ಕ್ ಮೆಟ್ರೋ ಕೆಟ್ಟು ಹೋದ ಕಾರಣ 4 ಗಂಟೆಗಳ ಕಾಲ ಪ್ರಯಾಣಿಕರು ಕಾದಿದ್ದಾರೆ. ಕೊನೆಗೆ ಯಾವುದೂ ವ್ಯವಸ್ಥೆ ಆಗದೆ ಲಾರಿಯಲ್ಲಿ ಹತ್ಕೊಂಡು ಹೋಗಿದ್ದಾರೆ. ಇವತ್ತು ಬೆಳಗ್ಗೆ ಮುಂಜಾನೆ 5 ಗಂಟೆಯಿಂದ ಪ್ರಯಾಣಿಕರಿಗೆ ಮತ್ತೆ ರೈಲು ಸಂಚಾರ ಆರಂಭ ಮಾಡಲಾಗಿದೆ. ತಾಂತ್ರಿಕ ದೋಷವನ್ನ ಸರಿಪಡಿಸಿದ್ದಾರೆ ಬಿಎಂಆರ್ಸಿಎಲ್ ಸಿಬ್ಬಂದಿ. ಮೆಟ್ರೋ ಟ್ರೈನ್ ಅವಾಂತರದಿಂದಾಗಿ ಸುಮಾರು 4 ಗಂಟೆಗಳ ಕಾಲ ಪ್ರಯಾಣಿಕರಿಗೆ ವ್ಯತ್ಯಯ ಉಂಟಾಗಿದೆ. ರೈಲು ಸಂಚಾರದಲ್ಲಿ ವ್ಯತ್ಯಯ ಉಂಟಾಗಿತ್ತು. ಹೀಗಾಗಿ 4 ಗಂಟೆಗಳ ಕಾಲ ಪ್ರಯಾಣಿಕರು ಕಾದಿದ್ದಾರೆ. ರಿಪೇರಿ ಕೂಡ ಮಾಡಿಲ್ಲ ಅಥವಾ ಬದಲಿ ವ್ಯವಸ್ಥೆಯನ್ನು ಮಾಡಲಾಗಿರಲಿಲ್ಲ. ಯಾವುದು ವ್ಯವಸ್ಥೆ ಆಗದ ಕಾರಣ ರ್ಯಾಪಿಡೋ ಅಥವಾ ಊಬರ್ ಯಾವುದು ಆಟೋ ಸೌಲಭ್ಯ ಕೂಡ ಸಿಗದ ಕಾರಣ, ಕ್ಯಾಬ್ ಸೌಲಭ್ಯ ಕೂಡ ಸಿಗದ ಕಾರಣ ಪ್ರಯಾಣಿಕರು ಕೊನೆಗೆ ಅನಿವಾರ್ಯವಾಗಿ ಲಾರಿಯಲ್ಲಿ ಹತ್ಕೊಂಡು ಹೋಗ್ತಾ ಇರುವಂತಹ ದೃಶ್ಯ ನ್ಯೂಸ್ 18ಗೆ ಸಿಕ್ಕಿದೆ. ಇವತ್ತು ಬೆಳಗ್ಗೆ ಅಂದ್ರೆ ಮುಂಜಾನೆ 5 ಗಂಟೆಯಿಂದ ಮತ್ತೆ ಪುನರ್ ಆರಂಭ ಆಗಿದೆ. ತಾಂತ್ರಿಕ ದೋಷ ಏನಾಗಿತ್ತು ಮೆಟ್ರೋದಲ್ಲಿ ಅದನ್ನ ಸರಿಪಡಿಸಿದ್ದಾರೆ ಬಿಎಂಆರ್ಸಿಎಲ್ ಸಿಬ್ಬಂದಿ. ಯಾವ ಕಾರಣಕ್ಕೆ ಹೀಗಾಗಿತ್ತು ಅನ್ನೋದನ್ನ ಪತ್ತೆ ಹಚ್ಚಿ ಅದನ್ನ ಸರಿ ಮಾಡಿ ಇವತ್ತು ಬೆಳಗ್ಗೆ 5 ಗಂಟೆಯಿಂದ ಮತ್ತೆ ರೈಲು ಸಂಚಾರಕ್ಕೆ ಅನುವು ಮಾಡಿಕೊಟ್ಟಿದ್ದಾರೆ. ರೈಲು ಸಂಚಾರ ಎಂದಿನಂತೆ ಪುನರ್ ಆರಂಭ ಆಗಿದೆ. ದೃಶ್ಯದಲ್ಲಿ ನೋಡ್ತಾ ಇರಬಹುದು ಹೇಗೆ ಪ್ರಯಾಣಿಕರು ಲಾರಿಯಲ್ಲಿ ಹತ್ಕೊಂಡು ಹೋಗ್ತಾ ಇದ್ದಾರೆ ಅಂತ. ಅನಿವಾರ್ಯವಾಗಿ ಬೆಂಗಳೂರಲ್ಲಿ ಸುಮಾರು ಜನ ಮೆಟ್ರೋ ಮೇಲೆ ಡಿಪೆಂಡ್ ಆಗಿರ್ತಾರೆ. ಈ ಬಗ್ಗೆ ಹೆಚ್ಚಿನ ಅಪ್ಡೇಟ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಆಶಿಕ್ ಮುಲ್ಕಿ ನೇರ ಸಂಪರ್ಕದಿಂದ. ಆಶಿಕ್, ಬೆಂಗಳೂರಲ್ಲಿ ಸಾಕಷ್ಟು ಜನ ಡಿಪೆಂಡ್ ಆಗಿರೋದು ಮೆಟ್ರೋನ, ಟ್ರಾಫಿಕ್ ನಿವಾರಣೆ ಆಗುತ್ತೆ ಅನ್ನೋ ಕಾರಣಕ್ಕೆ. ರೈಲ್ನಲ್ಲಿ ಮೆಟ್ರೋದಲ್ಲೇ ಈ ರೀತಿ ಸಮಸ್ಯೆ ಆದರೆ ಜನರಿಗೆ ಬದಲಿ ವ್ಯವಸ್ಥೆಯನ್ನು ಹೇಗೆ ಮಾಡಿಕೊಡ್ಬೇಕಾಗಿತ್ತು, ಆದರೆ ಅದರಲ್ಲಿ ವಿಫಲ ಆಯಿತು. ಈಗ ಬಿಎಂಆರ್ಸಿಎಲ್ ಬೆಳಗ್ಗೆ 5 ಗಂಟೆ ತನಕ ಜನ ಕಾದಿದ್ದಾರೆ, ಕೊನೆಗೆ ಲಾರಿಯಲ್ಲಿ ಹೋಗಿದ್ದಾರೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿ ಏನಿದೆ? ವೀಣಾ, ನಿನ್ನೆ ಸಂಜೆ 6:30ಕ್ಕೆ ಕಬ್ಬನ್ ಪಾರ್ಕ್ ಮೆಟ್ರೋ ನಿಲ್ದಾಣದಲ್ಲಿ ಥರ್ಡ್ ರೈಲ್ ಸಿಸ್ಟಮ್ನಲ್ಲಿ ಒಂದು ತಾಂತ್ರಿಕ ದೋಷ, ಟೆಕ್ನಿಕಲ್ ಇಶ್ಯೂ ಕಂಡುಬಂದಿರುವಂತಹ ಹಿನ್ನೆಲೆಯಲ್ಲಿ ಸಂಜೆ 6:30ರಿಂದನೇ ಕಬ್ಬನ್ ಪಾರ್ಕ್ನಲ್ಲಿ ಸಂಪೂರ್ಣವಾಗಿ ಮೆಟ್ರೋ ಸಂಚಾರ ಸ್ಥಗಿತ ಆಗಿತ್ತು. ತಡರಾತ್ರಿ 3:30ವರೆಗೂ ಕೂಡ ಈ ಒಂದು ಸಮಸ್ಯೆಯನ್ನ ಬಗೆಹರಿಸೋದಕ್ಕೆ ಬಿಎಂಆರ್ಸಿಎಲ್ ಅಧಿಕಾರಿಗಳು ನಿರಂತರವಾಗಿರುವಂತಹ ಕೆಲಸ ಮಾಡಿದ್ದಾರೆ. ಬಳಿಕ 3:30ರ ಹೊತ್ತಿಗೆ ಈ ಒಂದು ಥರ್ಡ್ ರೈಲ್ ಸಿಸ್ಟಮ್ಗೆ ಒಂದು ಕರೆಂಟ್ ಕಲೆಕ್ಟರ್ ಶೂ ಕ್ಯಾಪ್ ಏನಾದನ್ನು ಅಳವಡಿಸುವ ಮೂಲಕವಾಗಿ ಸಮಸ್ಯೆಯನ್ನ ಬಗೆಹರಿಸೋದಕ್ಕೆ ಬಿಎಂಆರ್ಸಿಎಲ್ ಅಧಿಕಾರಿಗಳು ಯಶಸ್ವಿಯಾಗಿದ್ದಾರೆ. ಸದ್ಯಕ್ಕೆ ಎಂದಿನಂತೆ ಇಲ್ಲಿ ಮೆಟ್ರೋ ಕಬ್ಬನ್ ಪಾರ್ಕ್ನಲ್ಲಿ ಮೆಟ್ರೋ ಸಂಚಾರವು ಕೂಡ ಆರಂಭ ಆಗಿರುವಂತದ್ದು. ವೈಟ್ ಫೀಲ್ಡ್ ನಿಂದ 5 ಗಂಟೆಗೆ ಮೆಟ್ರೋ ಶುರು ಆಗುತ್ತೆ. ಅಲ್ಲಿಂದ 5 ಗಂಟೆಗೆ ಮೆಟ್ರೋ ಹೊರಟ್ರೆ 5:21, 22 ಸುಮಾರಿಗೆ ಕಬ್ಬನ್ ಪಾರ್ಕ್ಗೆ ಸಹಜವಾಗಿ ಅಂದ್ರೆ ರುಟೀನ್ ಆಗಿ ಮೆಟ್ರೋ ತಲುಪುತ್ತೆ. ಇವತ್ತು ಕೂಡ ಅದೇ ಸಮಯಕ್ಕೆ ಮೆಟ್ರೋ ಕಬ್ಬನ್ ಪಾರ್ಕ್ಗೆ ತಲುಪಿರುವಂತದ್ದು. ಯಾವುದೇ ರೀತಿಯಾಗಿರುವ ಸಮಸ್ಯೆ ಸದ್ಯಕ್ಕಿಲ್ಲ ಅನ್ನುವಂತ ಮಾಹಿತಿಯನ್ನ ಬಿಎಂಆರ್ಸಿಎಲ್ ಅಧಿಕಾರಿಗಳು ಕೊಟ್ಟಿರುವಂತದ್ದು. ಆದ್ರೆ ನಿನ್ನೆ 6:30ರಿಂದ ಸುಮಾರು 11:15ವರೆಗೆ ಹೆಚ್ಚು ಕಮ್ಮಿ 4:15 ಗಂಟೆಗಳ ಕಾಲ ಮೆಟ್ರೋ ಸೇವೆ ಇಲ್ಲದೆ ಸಾರ್ವಜನಿಕರು ಸಮಸ್ಯೆಯನ್ನ ಎದುರಿಸಿದ್ರು. ಹೀಗಾಗಿ ಪರ್ಯಾಯ ವ್ಯವಸ್ಥೆಯು ಕೂಡ ಬಿಎಂಆರ್ಸಿಎಲ್ ಅಧಿಕಾರಿಗಳು ಕಲ್ಪಿಸಿರಲಿಲ್ಲ. ಹೀಗಾಗಿ ಸಾಕಷ್ಟು ಸಮಸ್ಯೆ ಈ ಭಾಗದಲ್ಲಿ ಆಗಿರುವಂತದ್ದು. ಸರಿಯಾಗಿರುವಂತಹ ಆಟೋ ಕ್ಯಾಬ್ಗಳು ಸಿಕ್ಕಿರಲಿಲ್ಲ. ಸಿಕ್ಕರೂ ಕೂಡ ಹೆಚ್ಚಿನ ದರವನ್ನ ಆಟೋ ಸಿಬ್ಬಂದಿಗಳು, ಕ್ಯಾಬ್ ಚಾಲಕರೆಲ್ಲರೂ ಕೂಡ ಪಡೆದಿರುವಂತದ್ದು. ಹೀಗಾಗಿ
ಬೇರೆ ವಾಹನಗಳನ್ನ ಡಿಪೆಂಡ್ ಆಗುವಂತ ಒಂದು ಪರಿಸ್ಥಿತಿ ಸಾರ್ವಜನಿಕರಿಗೆ ಇಲ್ಲಿ ಉಂಟಾಗಿತ್ತು. ಅನಿಲ್ ಕುಂಬ್ಳೆ ಅಂದ್ರೆ MG ರಸ್ತೆಯ ಆ ಒಂದು ಸಿಗ್ನಲ್ ನಲ್ಲಿ ಲಾರಿ ನಿಂತಿರುವಂತ ಕಾರಣಕ್ಕಾಗಿ ಆ ಲಾರಿಯಲ್ಲೂ ಕೂಡ 16 ಮಂದಿ ಹತ್ತಿ ತಮ್ಮ ತಮ್ಮ ಆ ಡೆಸ್ಟಿನೇಷನ್ಗೆ ಹೋಗಿರುವಂತದ್ದು ಈ ದೃಶ್ಯ ಇದೀಗ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಕೂಡ ಆಗಿರುವಂತದ್ದು. ಅಂದ್ರೆ ನಿರಂತರವಾಗಿ 4-5 ಗಂಟೆಗಳ ಕಾಲ ಸಮಸ್ಯೆ ಆಗಿರುವಂತ ಕಾರಣಕ್ಕಾಗಿ ಆ ಸಾರ್ವಜನಿಕರಿಗೆ ಸಿಕ್ಕಾಪಟ್ಟೆ ತೊಂದರೆಯಾಗಿದೆ. ಯಾವುದೇ ರೀತಿಯಾಗಿರುವಂತಹ ಪರ್ಯಾಯ ವ್ಯವಸ್ಥೆಯೂ ಕೂಡ ಆಗಿರಲಿಲ್ಲ. ನಿನ್ನೆ ಏನಾಗಿತ್ತು ಅನ್ನೋದನ್ನ ಕ್ವಿಕ್ ಆಗಿ ನಾನು ಎಕ್ಸ್ಪ್ಲೈನ್ ಮಾಡುವಂತ ಪ್ರಯತ್ನವನ್ನ ಮಾಡ್ತೀನಿ. ವೀಣಾ, ನಾವಿಲ್ಲೇನು ಮ್ಯಾಪ್ ಅನ್ನ ನೋಡ್ತಾ ಇದ್ದೀವಿ, ಇದು ನೇರಳೆ ಮಾರ್ಗ. ಈ ನೇರಳೆ ಮಾರ್ಗದಲ್ಲಿ ಈ ಸಮಸ್ಯೆ ನಿನ್ನೆ ಕಂಡಿರುವಂತದ್ದು. ಇಲ್ಲಿ ಕಬ್ಬನ್ ಪಾರ್ಕ್ ಸ್ಟೇಷನ್ ಏನಿದೆ, ಇಲ್ಲಿ ಈ ಸ್ಟೇಷನ್ ಅಲ್ಲಿ ಸಮಸ್ಯೆ ಆಗಿರುವಂತದ್ದು. ಮೆಜೆಸ್ಟಿಕ್ ನಿಂದ MG ರಸ್ತೆವರೆಗೂ ಕೂಡ ಸಮಸ್ಯೆ ಆಗಿರುವಂತ ಕಾರಣಕ್ಕಾಗಿ ನಿನ್ನೆ ಸಂಪೂರ್ಣವಾಗಿ ಬಂದ್ ಮಾಡಲಾಗಿತ್ತು. 5 ಸ್ಟೇಷನ್ ನಲ್ಲಿ ಯಾವುದೇ ರೀತಿಯಾಗಿರುವಂತಹ ಓಡಾಟ ನಿನ್ನೆ ಸಂಜೆ 6:30ರಿಂದ ಇರಲಿಲ್ಲ. ಮೆಜೆಸ್ಟಿಕ್ ಮಹಾತ್ಮ ಗಾಂಧಿ ಅಂದ್ರೆ MG ರಸ್ತೆಯಿಂದ ಕಾಡುಗೋಡಿವರೆಗೆ, ವೈಟ್ ಫೀಲ್ಡ್ ವರೆಗೆ ನಂತರ ಅಂದ್ರೆ ಸಂಚಾರ ಇತ್ತು. ಅದಾದ ಮೇಲೆ ಮೆಜೆಸ್ಟಿಕ್ ನಿಂದ ಚಲ್ಲಘಟ್ಟದವರೆಗೂ ಕೂಡ ವ್ಯವಸ್ಥೆ ಇತ್ತು. ಈ ಬೆಳಿಗ್ಗೆ 5 ಗಂಟೆಗೆ ಇದೀಗ ಸಂಪೂರ್ಣವಾಗಿ ಇಡೀ 37 ಮೆಟ್ರೋ ನಿಲ್ದಾಣವನ್ನ ಹೊಂದಿರುವಂತಹ ಒಂದು ಆ ನೇರಳೆ ಮಾರ್ಗ ಏನಿದೆ, ಬೆಳಿಗ್ಗೆ 5 ಗಂಟೆಯಿಂದ ಸಂಚಾರ ರಿಸ್ಟೋರ್ ಆಗಿರುವಂತದ್ದು. ವೀಣಾ, ಥ್ಯಾಂಕ್ ಯು ಆಶಿಕ್, ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಟ್ಟಿದ್ದಕ್ಕೆ.